ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು ಶ್ರೀರಾಂಪುರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವ ಕರಡಿಗೆರೆ ವಜ್ರ ಮತ್ತು ಮಾವಿನ ಕಣಿವೆ ಶ್ರೀ ರಂಗನಾಥ ಸ್ವಾಮಿಯ ಸನ್ನಿಧಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಇದೊಂದು ವಿಶೇಷವಾದ ದೇವಾಲಯವಾಗಿದ್ದು, ಪವಾಡೋಪಾದಿಯಲ್ಲಿ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸಿ ಜೀವನದಲ್ಲಿ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಸಕಲೈಶ್ವರ್ಯವನ್ನು ನೀಡುವ ತಾಣವಾಗಿದೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಸ್ವಾಮಿಯು ನಿಮ್ಮ ಕೋರಿಕೆ ಹೇಳಿಕೆಯಂತೆ ಚಾಚೂ ತಪ್ಪದೆ ಪಾಲಿಸಬೇಕಾಗಿದೆ. ಸ್ವಾಮಿಯ ಅಪ್ಪಣೆಯನ್ನು ನೀವು ಪಾಲಿಸಿದ್ದೇಯಾದರೆ ನಿಮ್ಮ ಕನಸುಗಳು ನನಸಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಅನೇಕ ಭಕ್ತಾದಿಗಳು ಹೇಳುತ್ತಾರೆ. ಮದುವೆಯಾಗದೇ ಇದ್ದರೆ, ಮಕ್ಕಳಾಗದೇ ಇದ್ದರೆ, ಸೈಟು ಮನೆ ಮಾಡಬೇಕಾಗಿದ್ದರೆ, ನೌಕರಿ ಸಿಗದಿದ್ದರೆ, ಜಾತಕ ದೋಷವಿದ್ದರೆ, ಬೆಳೆಗಳು ಫಲಿಸದೇ ಇದ್ದರೆ, ಕೈ ಸೇರದೇ ಇದ್ದರೆ, ಸಾಲ ಕೊಟ್ಟು ಮೋಸ ವಂಚನೆಗೆ ಒಳಗಾಗಿದ್ದರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರಕ್ಕೆ ಒಳಗಾಗಿದ್ದರೆ, ಅಣ್ಣ ತಮ್ಮಂದಿರ ಜಮೀನುಗಳ ಜಗಳವಾಗಿದ್ದರೆ, ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಇಲ್ಲದಿದ್ದರೆ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗಬೇಕಾದರೆ, ಹಣಕಾಸು ವ್ಯವಹಾರದಲ್ಲಿ ಪದೇ ಪದೇ ಲಾಸಾಗುತ್ತಿದ್ದರೆ, ಉನ್ನತ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಅಡಚಣೆಗಳಾಗುತ್ತಿದ್ದರೆ, ಈ ಸ್ವಾಮಿಯ ಹೇಳಿಕೆಯಂತೆ ನಡೆದುಕೊಂಡಿದ್ದೆಯಾದರೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ಫಲಾನುಭವಿ ಭಕ್ತರು ಹೇಳಿಕೆಯಾಗಿರುತ್ತದೆ. ಪುರಾಣ ಇತಿಹಾಸದ ಪ್ರಕಾರ ಈ ಮಾವಿನ ಕಣಿವೆಯು ರಾಕ್ಷಸರ ಮತ್ತು ಭೂತ ಪ್ರೇತಾದಿಗಳ ತಾಣವಾಗಿತ್ತೆಂದು, ಈ ಭೂತ ಪ್ರೇತಾದಿ ರಾಕ್ಷಸರುಗಳು ಇಲ್ಲಿಗೆ ಬಂದಂಥ ಜನರನ್ನು ಹಾಗೂ ದಾರಿಹೋಕರನ್ನು ಪ್ರಾಣಿಗಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದರೆಂದು, ಇಲ್ಲಿನ ಜನರು ಮತ್ತು ದಾರಿಹೋಕರು ಸಂಚರಿಸಲು ಹೆದರುತ್ತಿದ್ದರೆಂದು ಈ ಬೆಟ್ಟದ ಮೇಲೆ ಮಹಾ ತಪಸ್ವಿಯೊಬ್ಬರು, ಆದ್ದರಿಂದ ಈ ಕಣಿವೆಯ ಮಾರ್ಗದಲ್ಲಿ ಇಲ್ಲಿನ ಜನರು ಮತ್ತು ದಾರಿಹೋಕರು ಹೋಗಲು ಹೆದರುತ್ತಿದ್ದರೆಂದು ಹೇಳುತ್ತಾರೆ. ಬೆಟ್ಟದ ಮೇಲೆ ಮಹಾನ್ ತಪಸ್ವಿಯೊಬ್ಬರು ತಪಸ್ಸು ಮಾಡುತ್ತಿದ್ದರೆಂದು, ಜನರು ಅವರ ಮೊರೆ ಹೋದರೆಂದು, ಆಗ ತಪಸ್ವಿಗಳು ವಿಷ್ಣು ದೇವನನ್ನು ಕುರಿತು ತಪಸ್ಸು ಮಾಡಿದರೆಂದು, ಜನರಿಗೆ ವಿಷ್ಣು ದೇವನನ್ನು ಪ್ರಾರ್ಥಿಸುವಂತೆ ಹೇಳಿದರೆಂದು, ಆಗ ಆ ಭಾಗದ ಜನರೆಲ್ಲ ವಿಷ್ಣುದೇವನ ಮೊರೆ ಹೋದರೆಂದು, ಆ ತಪಸ್ವಿಗಳ ಹಾಗೂ ಜನರ ಭಕ್ತಿಗೆ ಮೆಚ್ಚಿದ ವಿಷ್ಣುದೇವನು ರಂಗನಾಥ ಸ್ವಾಮಿಯ ರೂಪದಿಂದ ಇಲ್ಲಿಗೆ ಬಂದನೆಂದು, ರಾಕ್ಷಸರು ಮತ್ತು ಭೂತ ಪ್ರೇತಾದಿಗಳನ್ನು ಸಂಹರಿಸಿದನೆಂದು, ಆ ತಪಸ್ವಿಗಳ ಕೋರಿಕೆಯಂತೆ ಈ ಬೆಟ್ಟದ ಮೇಲೆ ಉದ್ಭವ ರಂಗನಾಥನಾಗಿ ನೆಲೆಸಿದನೆಂದು ತಿಳಿಸುತ್ತಾರೆ. ಹಾಗೂ ಈ ಕಣಿವೆಯಲ್ಲಿ ಇನ್ನು ಮುಂದೆ ಯಾವುದೇ ತೊಂದರೆಯಾಗುವುದಿಲ್ಲವೆಂದು, ಜನರಿಗೆ ಯಾವುದೇ ಕಷ್ಟವಿರಲಿ ಅವರುಗಳು ಭಕ್ತಿಯಿಂದ ತನ್ನನ್ನು ಪೂಜಿಸಿ ಅಪ್ಪಣೆಯನ್ನು ಕೇಳಬೇಕೆಂತಲೋ, ನಾನು ಹೂ ಪ್ರಸಾದ ನೀಡಿದರೆ ಅಥವಾ ಕೈ ಪ್ರಸಾದವಾಗಿ ಹೂ ಪ್ರಸಾದವಾದರೆ 3 ಶನಿವಾರಗಳಲ್ಲಿ ನನ್ನ ಸನ್ನಿಧಿಗೆ ಬಂದು ಪೂಜಿಸಿ ಭಕ್ತಿಯಿಂದ ನನ್ನ ಸನ್ನಿಧಿಯಲ್ಲಿ ರಾತ್ರಿ ಮಲಗಬೇಕೆಂತಲೋ, ಹಾಗೆ ಮಾಡಿದ್ದೆಯಾದರೆ ಅವರ ಸಕಲ ಕಷ್ಟಗಳನ್ನು ಪರಿಹರಿಸುತ್ತೇನೆ ಎಂದು ಶ್ರೀ ರಂಗನಾಥನು ತಿಳಿಸಿದರೆಂದು ತಪಸ್ವಿಗಳು ಜನರಿಗೆ ತಿಳಿಸಿದರು. ಅಂದಿನಿಂದ ಇಂದಿನವರೆವಿಗೂ ಕಷ್ಟ ಕಾರ್ಪಣ್ಯ ಬಂದವರು ಈ ಕ್ಷೇತ್ರಕ್ಕೆ ಬಂದು ಅಪ್ಪಣೆಯನ್ನು ಕೇಳಿ, ಅಪ್ಪಣೆಯಾದರೆ ಮುಂದಿನ 3 ಶನಿವಾರಗಳಲ್ಲಿ ಈ ಕ್ಷೇತ್ರಕ್ಕೆ ಬಂದು ರಂಗನಾಥ ಸ್ವಾಮಿಯ ಹೇಳಿಕೆಯಂತೆ ಸ್ವಾಮಿಯನ್ನು ಪೂಜಿಸಿ ಇಲ್ಲಿ ರಾತ್ರಿ ಮಲಗಿ ಹರಕೆಯನ್ನು ತೀರಿಸಿ ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಪ್ರತಿ ಶನಿವಾರ ಬಂತೆಂದರೆ ಕನಿಷ್ಠ 100 ಜನರಾದರೂ ಈ ಕ್ಷೇತ್ರಕ್ಕೆ ಕಷ್ಟ ಹೊತ್ತು ಬರುತ್ತಾರೆ. ಒಂದು ರಾತ್ರಿ ಇಲ್ಲಿ ಮಲಗುತ್ತಾರೆ. ಇಲ್ಲಿಗೆ ಬಂದಂಥ ಭಕ್ತರಿಗೆ ಪ್ರತಿ ಶನಿವಾರ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ.
ದೇವಾಲಯವನ್ನು ಇತ್ತೀಚೆಗೆ ಹೊಸದಾಗಿ ಕಟ್ಟಿರಿಸುತ್ತಾರೆ. ಬೆಟ್ಟಕ್ಕೆ ಹೋಗಲು ರಸ್ತೆ ನಿರ್ಮಿಸಿದ್ದಾರೆ. ಇದೊಂದು ಮಾವಿನ ಕಣಿವೆಯಲ್ಲಿರುವ ಶ್ರೀ ರಂಗನಾಥ ಸ್ವಾಮಿಯಾಗಿ ಉದ್ಭವ ಮೂರ್ತಿಯಾಗಿ ನಿಂತು ಜನರ ಕಷ್ಟವನ್ನು ಪರಿಹರಿಸುತ್ತಿದ್ದಾನೆ. ಬೆಟ್ಟದ ಕೆಳಗೆ ಕರಡಿಗೆರೆ ವಜ್ರವೆಂದೇ ಪ್ರಸಿದ್ಧವಾದ ಗಂಗಾಮಾತೆಯ ವಜ್ರವಿರುತ್ತದೆ. ತಪಸ್ವಿಗಳ ಭಕ್ತಿಗೆ ಮೆಚ್ಚಿದ ಗಂಗಾಮಾತೆಯು ಗಂಗಾ ವಜ್ರವಾಗಿ ನೆಲೆ ನಿಂತಳೆಂದು ತಿಳಿಸುತ್ತಾರೆ. ಈ ವಜ್ರವು ಬರಗಾಲದಲ್ಲೂ ಸಹ ಬತ್ತುವುದಿಲ್ಲ. ಗಂಗಾ ಮಾತೆಯು ಕಾರಂಜಿಯಂತೆ ಮೇಲೆ ಚಿಮ್ಮುತ್ತಾಳೆ. ವಜ್ರವು ಎಂದೆಂದಿಗೂ ಬತ್ತುವುದಿಲ್ಲವೆಂದು ತಿಳಿಸುತ್ತಾರೆ. ಇಲ್ಲಿಗೆ ಸರಿಸುಮಾರು 500 ಕಿಲೋಮೀಟರ್ ದೂರದಿಂದ ಜನರು ಬರುತ್ತಾರೆ. ಈ ವಜ್ರದಲ್ಲಿ ಸ್ನಾನ ಮಾಡಿ ಗಂಗಾಮಾತೆಯನ್ನು ಪೂಜಿಸಿ ಪುನೀತರಾಗುತ್ತಾರೆ. ಅಲ್ಲದೆ 500 ಕಿಲೋಮೀಟರ್ ವ್ಯಾಪ್ತಿಯಿಂದ ದೇವರುಗಳನ್ನು ಪುಣ್ಯ ಸ್ನಾನಕ್ಕೆ ಕರೆತರುತ್ತಾರೆ. ಪುಣ್ಯ ಸ್ನಾನ ಮಾಡಿಸಿ ಪೂಜಿಸಿ ಕರೆದುಕೊಂಡು ಹೋಗುತ್ತಾರೆ. ಇನ್ನು ಕೆಲವು ದೇವಾಲಯಗಳಿಂದ ಅರ್ಚಕರು ಇಲ್ಲಿಗೆ ಬಂದು ಗಂಗೆಯನ್ನು ತೆಗೆದುಕೊಂಡು ಹೋಗಿ ಆ ಊರಿನ ದೇವಾಲಯದಲ್ಲಿ ಪೂಜಿಸಿ ನೀರು ಹಾಕುತ್ತಾರೆ. ವಜ್ರ ಮತ್ತು ಮಾವಿನ ಕಣಿವೆ ರಂಗನಾಥ ಸ್ವಾಮಿಯ ಕ್ಷೇತ್ರವು ಪುಣ್ಯ ಕ್ಷೇತ್ರವಾಗಿದೆ. ಜನರ ನಂಬಿಕೆ ಮತ್ತು ಅವರವರ ಭಾವನೆಗಳನ್ನು ಬಿಂಬಿಸುವುದಷ್ಟೇ ನಮ್ಮ ವಾಹಿನಿಯ ಕೆಲಸವಾಗಿದೆ. ಮೂಢನಂಬಿಕೆಗಳಿಗೆ ಪ್ರಚೋದನೆ ಮಾಡುವುದು ನಮ್ಮ ಧ್ಯೇಯವಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.